ಹೌದು, ನೀವು ಅಲ್ಲೋದ್ರೂ ಒಂದು ಚರ್ಚಿಗೆ ಹೋಗ್ತೀವಲ್ಲ, ಅಲ್ಲಿ ಚರ್ಚಲ್ಲಿ ವಿಸಿಟ್ ಮಾಡಿ ಅಲ್ಲಿಂದನೇ ನಿಮ್ಗೆ ರಿಸೆಪ್ಷನ್. ಇಲ್ಲಿ ಥರ ಒಂದು ದಿವಸ ರಿಸೆಪ್ಷನ್, ಒಂದು ದಿವಸ ವೆಡ್ಡಿಂಗ್ ಇರಲ್ಲ ಅಲ್ಲಿ. ಸೊ ಅಲ್ಲಿ ಹೋದರೆ ಒಂದು ಚರ್ಚ್ ಮುಗಿಸ್ಕೊಂಡು ಹಾಗೇನೆ ನಿಮಗೆ ರಿಸೆಪ್ಷನ್ ಕಂಟಿನ್ಯೂ ಆಗುತ್ತೆ ಅಲ್ಲಿ. ಹೌದು, ನಂದು ಅದೇ ಚಂದನ್ ಹತ್ರ ಮಾತಾಡ್ತಾ ಇದ್ದೀವಿ, ಬಿಕಾಸ್ ಹೀ ಈಸ್ ದ ಸ್ಪೆಷಲಿಸ್ಟ್ ಇನ್ ಗೌನ್. ಆ್ಯಂಡ್ ನಂದು ಅದೇ ವೈಟ್ ಗೌನ್ದು ಒಂದು ಡ್ರೀಮ್ ಇತ್ತು, ನಂದು ಒಂದು ಸ್ವಲ್ಪ ಫ್ಲೇರ್ ಆಗಿರ್ಬೇಕಂತ ಹಾಗೆ ಮಾಡಿಸ್ತಾ ಇದ್ದೀನಿ. ನಾನು ವರ್ಕ್ ಮಾಡಿರೋರು ನನಗೆ ಗೊತ್ತಿರೋ ಫ್ರೆಂಡ್ ಸರ್ಕಲ್ ಎಲ್ಲರಿಗೂ ನಾನು ಕೊಟ್ಟಿದ್ದೀನಿ. ಈಗ ಜಗಪತಿ ಬಾಬು ಸರ್ ಆಗಿರ್ಬೋದು, ಅಥವಾ ಕೆಲವೊಂದು ಪ್ರೊಡ್ಯೂಸರ್ಸ್ ಆಗಿರ್ಬೋದು, ಅವ್ರಿಗೆಲ್ಲ ನಾನು ಪರ್ಸ್ನಲ್ ಆಗಿ ಇನ್ವೈಟ್ ಮಾಡಿ ಕರೆದಿದ್ದೀನಿ. ಅದು ಬಿಟ್ಟರೆ ನಾನು ತೀರಾ ಗೊತ್ತಿಲ್ಲದಿರೋರ್ಗಂತ ಯಾರಿಗೂ ನಾನು ಅಪ್ರೋಚ್ ಮಾಡಿಲ್ಲ. ಸೊ ಯಾರು ನಾನು ವರ್ಕ್ ಮಾಡಿದ್ದೀನಿ ಫ್ರಮ್ ಅದರ್ ಲ್ಯಾಂಗ್ವೇಜಸ್, ಸೊ ಅವ್ರಿಗೆಲ್ಲ ಇನ್ವೈಟ್ ಮಾಡಿದ್ದೀನಿ. ಒಂದಷ್ಟು ಕಡೆ ಇದು ಪ್ಲಾನಿಂಗ್ ನಡೆದಿದೆ, ಬಟ್ ಇದು ಮಂಗಳೂರು ಇವೆಂಟ್ದು ಅದೆಲ್ಲ ಡೇಟ್ ಫೈನಲೈಸ್ ಆಗಬೇಕು. ಸೊ ಹಾಗಾಗಿ ಅದರದ್ದು ಡೇಟ್ಸ್ ಪೆಂಡಿಂಗ್ ಇದೆ. ಆ್ಯಂಡ್ ಏನೇ ಆದರೂ ಸೆಪ್ಟೆಂಬರ್ ಮತ್ತೆ ನಮಗೆ ಗೌರಿ ಗಣೇಶ ಹಬ್ಬ ಬರ್ತಾ ಇದೆ. ಸೊ ಎಲ್ಲ ಅದನ್ನ ನೋಡ್ಕೊಂಡು ಯಾವಾಗಾರ ಒಂದು ಸ್ಪೇಸ್ ಸಿಕ್ಕರೆ ಖಂಡಿತವಾಗ್ಲೂ ಹೋಗ್ಬರ್ತೀವಿ. ಇಲ್ಲ, ನಾನು ಎಲ್ಲಿ ನೋಟಿಷನ್ ಕೊಡಕ್ಕೆ ಹೋದ್ರೂ ಎರಡೇ ಟಾಪಿಕ್. ಒಂದು, ಕಳ್ಳ ನೀನು ಏನು ಒಂದು ವರ್ಷದಿಂದ ಯಾರಿಗೂ ಏನು ಹೇಳ್ದಂಗೆ ಗೊತ್ತಾಗ್ದಂಗೆ ಇದೆಯಲ್ಲ ನೀನು ಅಂತ ಅಂದ್ಬಿಟ್ಟು. ಆಮೇಲೆ ಎಷ್ಟೊಂದು ಜನಕ್ಕೆ ರಾಬರ್ಟಿಂದನೂ ಇಬ್ರು ಇಷ್ಟಪಡ್ತಿದ್ದ ಅನ್ನೋದು ಫಸ್ಟ್ ಶುರು ಮಾಡ್ತಾರೆ. ನಾನು ಆಮೇಲೆ ಅದು ಕ್ಲಾರಿಫಿಕೇಶನ್ ಕೊಡ್ತೀನಿ. ಅದಾಗ್ತಿದ್ದಂಗೆ ನೆಕ್ಸ್ಟ್ ಬರೋದೇ ಟಾಪಿಕ್ ಅಬೌಟ್ ದಿ ಇನ್ವಿಟೇಷನ್. ತುಂಬ ಚೆನ್ನಾಗಿ ಮಾಡಿದ್ಯಾ ನೋಡಿ, ಹಿಂಗಿದೆ ಅಂತ ಅಂದ್ಬಿಟ್ಟು ಪ್ರತಿಯೊಬ್ಬರೂ ಅದ್ರ ಬಗ್ಗೆನೇ ಮತ್ತೆ ಡಿಸ್ಕಷನ್ ಆಗಿದೆ. ಸೊ ಇದೆರಡೇ ಮೋಸ್ಟ್ ಕಾಮನ್ ಟಾಪಿಕ್ ನನಗೆ. ಅದು ಕಲ್ಯಾಣ ಮಂಟಪ ಆಗಿರೋದ್ರಿಂದ ಒಂದು ಸ್ವಲ್ಪ ರೆಸ್ಟ್ರಿಕ್ಷನ್ಸ್ ಇದೆ. ಅಂದರೆ ನಾವು ಒಂದು ಕೆಪಾಸಿಟಿ ಆಫ್ ಕ್ರೌಡ್ ಅಂತಲೇ ಹಿಂಗಿದೆ. ನಾನೆಲ್ಲ ರಿಕ್ವೆಸ್ಟ್ ಮಾಡೋದು, ಎಲ್ಲಿದ್ದಾರೆ ಅಲ್ಲಿಂದ ನಮ್ಮನ್ನು ವಿಶ್ ಮಾಡಿ, ನಮ್ಮನ್ನು ಬ್ಲೆಸ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೋಬೋದು. ನನ್ನ ಡೈರೆಕ್ಷನಲ್ಲಿ ಕೇಳ್ತಾ ಇದ್ದೀರಲ್ವಾ, ನಾನಿನ್ನೂ ರೈಟಿಂಗ್ ಸ್ಟೇಜಲ್ಲಿದ್ದೀನಿ. ಸೊ ರೈಟಿಂಗ್ ಸ್ಟೇಜು, ಸ್ಕ್ರಿಪ್ಟ್ಸು ಇದೆಲ್ಲ ಲಾಕ್ ಆದಮೇಲೆ ನೆಕ್ಸ್ಟ್ ಡಿಸಿಷನ್ ತೊಗೊಳಕ್ಕಾಗೋದು. ಸೊ ರೈಟ್ ನಾವು 11ನೇ ತಾರೀಕು ತನಕ ನನ್ನ ಲೈಫ್ನ ಬಿಗ್ಗೆಸ್ಟ್ ಸ್ಕ್ರಿಪ್ಟ್ ರೈಟಿಂಗ್ ನಡೀತಾ ಇದೆ. ಅದಾದಮೇಲಿಂದ ನೆಕ್ಸ್ಟ್ ಏನಾದರೂ ಅನೌನ್ಸ್ಮೆಂಟ್ ಮಾಡ್ತೀನಿ. ಇಲ್ಲ, ನನಗೆ ರಾಬರ್ಟ್ ಮಾಡ್ಬೇಕಾದ್ರೂ ಭಯ ಇರುತ್ತೆ. ಯಾಕಂದರೆ ನಾನು ಸಿನಿಮಾ ಡೈರೆಕ್ಟ್ ಮಾಡ್ಬೇಕಾದ್ರೆ ಇನ್ನೂ ಜಾಸ್ತಿ ಭಯ ನನಗೆ. ಇಡೀ ನನ್ನ ಸಿನಿಮಾ ಅಥವಾ ಯಾರದೇ ಸಿನಿಮಾ ಆದರೂ ನಿಂತಿರೋದೆ ಇನ್ ಬಿಟ್ವೀನ್ ಆ್ಯಕ್ಷನ್ ಆ್ಯಂಡ್ ಕಟ್. ಅದು ಸಿನಿಮಾ. ಸೊ ಲೈಫ್ ಕೂಡ ಹಾಗೆ ಇರೋದು. ಆ್ಯಕ್ಷನ್ ಹೇಳಿದ್ದೀವಿ, ಅದು ಕಟ್ ಆಗದೇ ಇರಲಿ, ಆ್ಯಕ್ಷನಲ್ಲೇ ಲೈಫ್ ಹೋಗಲಿ ಅನ್ನೋದು ನನ್ನ ಆಸೆ. ಥ್ಯಾಂಕ್ ಯು. ಪ್ಲೀಸ್ ಮತ್ತೆ ಒಂದು ಸೆಕೆಂಡ್ ನಿಮ್ಮೆಲ್ಲರಿಗೂ ಪರ್ಸ್ನಲಿ ಐ ಆಮ್ ಇನ್ವೈಟಿಂಗ್. ಸ್ಯಾಟರ್ಡೇ 10th ಈವ್ನಿಂಗ್ 6:30 ರಿಸೆಪ್ಷನ್ ಇರುತ್ತೆ. ಆ್ಯಂಡ್ ಸಂಡೇ ಮಾರ್ನಿಂಗ್ 10 to 11:30 ಮುಹೂರ್ತ ಇರುತ್ತೆ. ಸೊ ಪ್ಲೀಸ್ ಎಲ್ಲ ಬನ್ನಿ. ಥ್ಯಾಂಕ್ ಯು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.